ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಬೋಟ್ ನೆಕ್ ಅಳತೆದು ಫಾರ್ಮುಲಾ ಹೇಗೆ ಕಂಡುಹಿಡಿಯೋದು, ಬೋಟ್ ನೆಕ್ ಯಾವುದೇ ಒಂದು ಅಳತೆ ಬ್ಲೌಸ್ನ ಕೊಡಲಿ, ಯಾವುದೇ ಒಂದು ಅಳತೆದು ಬೋಟ್ ನೆಕ್ ಬ್ಲೌಸ್ನ ಕೊಡಲಿ, ಈಗ ನಾನು ತೋರಿಸ್ಕೊಡುವಂಥ ಫಾರ್ಮುಲಾ ಪ್ರಕಾರ ನೀವು ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೀವು ಯಾವುದೇ ರೀತಿ ಮೆಜರ್ಮೆಂಟ್ ತಗೊಳ್ಳೋದೇ ಬೇಡ, ಅದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಒಂದು ಬ್ಲೌಸ್ನ ನೀವು ಕಟಿಂಗ್ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರೋದಿಲ್ವಾ ಅಂತ ನೀವು ಒಂದು ಸಲ ಚೆಕ್ ಮಾಡಿಕೊಂಡು ಬೇಕಾದರೆ ಬೇರೆ ಬ್ಲೌಸ್ಗಳನ್ನ ಕಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಇದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಬಟ್ ಏನಾಗಿದೆ ಅಂತಂದರೆ ಸುಮಾರು ಜನಕ್ಕೆ ಅದು ಕನ್ಫ್ಯೂಸ್ ಇದೆ. ಹಾಗಾಗಿ ನಾನು ಇವತ್ತೇನು ಹೇಳ್ತಾ ಇದ್ದೀನಿ, ನಾನು ನಿಮಗೆ ಕರೆಕ್ಟಾಗಿ ಹೇಗೆ ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಸೊ ಎಲ್ಲ ಮೆಜರ್ಮೆಂಟ್ಗೂ ಕೂಡ ತೋರಿಸ್ಕೊಡ್ತೀನಿ. ನಿಮಗೆ 28ಇಂದ ಹಿಡಿದು 40 to 44ವರೆಗೂ ಕೂಡ ಯಾವುದೇ ಒಂದು ಮೆಜರ್ಮೆಂಟ್ ಕೊಟ್ಟರೂ ಕೂಡ ನೀವು ಪರ್ಫೆಕ್ಟಾಗಿ ಕಲಿಬೇಕು. ಆ ರೀತಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಂದೊಂದು ಅಳತೆ ಎಲ್ಲೋ ಹೆಚ್ಚು ಕಡಿಮೆ ನಿಮಗೆ 100ರಲ್ಲಿ ಒಂದು 2 ಅಳತೆ 3 ಅಳತೆಗೆ ಮಾತ್ರ ಇದು ಏನಾಗುತ್ತೆ, ಸ್ವಲ್ಪ ಒಂದು 1/4 ಇಂಚಷ್ಟು ಹೆಚ್ಚು ಕಡಿಮೆ ಬರುತ್ತೆ. ಅದನ್ನು ಕೂಡ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಕೂಡ ಹೇಳ್ಕೊಡ್ತೀನಿ. ಸೊ ಹೇಗೆ ಅಂತ ಅಂದ್ಬಿಟ್ಟು ಫಸ್ಟು ನಾನು 28ಇಂದ ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ನಿಮಗೆ 28 ಇದೆ ಅಲ್ವಾ, 28ಗೆ ನೀವು ಎಷ್ಟು ಅಳತೆದು ಭುಜ ತಗೋಬೇಕು, ಹಾಗೆಯೇ ಎಷ್ಟು ಅಳತೆ ನೆಕ್ ವಿಡ್ತ್ ತಗೋಬೇಕು ಅಂತ. ಆದರೆ 28 ಬ್ಲೌಸ್ನ ಹೇಗೆ ನಾವು ಇದು ಮಾಡಬೇಕು ಅಂತಂದರೆ, ಈಗ 28 ಬ್ಲೌಸಲ್ಲಿ ನಾವು 1ನೇ ಭಾಗ ತಗೋಬೇಕು. ಯಾಕೆ ಅಂತಂದರೆ ಇವಾಗ ಸುತ್ತಳತೆ ಪೂರ್ತಿ ಎದೆ ಸುತ್ತಳತೆನ ತಗೊಂಡಿರ್ತೀರ, ಸುತ್ತಳತೆ ಬಂದರೂ ನಿಮಗೆ 28 ಇರುತ್ತೆ. ಅದರಲ್ಲಿ ಮೊದಲನೇ ಭಾಗ ಅಂತಂದರೆ 7 ಇಂಚ್ ಬಂತು. ಸೊ 7 ಮೊದಲನೇ ಭಾಗ ಅಂತಂದರೆ ಇವಾಗ 28 ಅಂದರೆ ಅದರಲ್ಲಿ 4 ಭಾಗ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ಬ್ಲೌಸ್ನ ಕೊಟ್ಟರು ಇದೇ ನಿಮಗೆ ಕನ್ಫ್ಯೂಸ್ ಇರೋದು ಅಲ್ವಾ. ಯಾವುದೇ ಒಂದು ಮೆಜರ್ಮೆಂಟ್ ಕೊಟ್ಟರು ಕೂಡ ಅದನ್ನು 4 ಭಾಗ ಮಾಡಿ. ಸೊ 4 ಭಾಗ ಏನಂತಂದರೆ ಫ್ರಂಟಲ್ಲಿ 2 ಭಾಗ, ಹಿಂದೆಗಡೆ 2 ಭಾಗ ಅನ್ನೋ ರೀತಿ ನೀವು ಯಾವುದೇ ಒಂದು ಅಳತೆ ಬ್ಲೌಸ್ನ ಕೊಟ್ಟರು ಕೂಡ 4 ಭಾಗನೇ ಮಾಡ್ಕೋಬೇಕು. ಯಾಕೆ ಗೊತ್ತಾ, ನೀವು ಪ್ರತಿಯೊಂದು ಬ್ಲೌಸ್ನಲ್ಲೂ ಕೂಡ ಯಾವುದೇ ಒಂದು ಅಳತೆ ಬ್ಲೌಸ್ನಲ್ಲೂ ಕೂಡ ತಗೊಳ್ಳಿ 4 ಭಾಗನೇ ಬರೋದು. ಸೊ 4 ಭಾಗ ಮಾಡಿ. ಇವಾಗ 28 4 ಭಾಗ ಮಾಡಿದ್ರೆ ಏನಾಯಿತು, 7 ಇಂಚು ಬಂತು. ಓಕೆನಾ? ಇವಾಗ ಗೊತ್ತಾಯ್ತಲ್ವ ಹೇಗೆ ನಾನು ಅದನ್ನು 7 ಇಂಚು ಅಂತ ತಗೋತೀನಿ ಅಂತ. ಸುಮಾರು ಜನಕ್ಕೆ ಇದು ಕನ್ಫ್ಯೂಸ್ ಇತ್ತು. ಸೊ 7 ಇಂಚ್ ಇತ್ತಲ್ವ, 7 ಇಂಚಲ್ಲಿ ನೀವು ಮೈನಸ್ಸು, ನೀವು ಯಾವುದೇ ಒಂದು ಅಳತೆ ಬ್ಲೌಸ್ ಕೊಟ್ಟರು ಕೂಡ ಮೈನಸ್ಸು 2 ಮಾಡಿ. ಅದರಲ್ಲಿ 2 ಮೈನಸ್ ಮಾಡಿದ್ರೆ ಸೊ 5 ಇಂಚು ಬಂತು. ಇವಾಗ 5 ಇಂಚ್ ಇಟ್ಟರೆ ನಮಗೆ ಬೋಟ್ ನೆಕ್ ಕರೆಕ್ಟ್ ಬರುತ್ತಾ? ಇಲ್ಲ. ಇದರಲ್ಲಿ ನಾನು ಹೇಳಿದೆ ಅಲ್ವಾ, 100ರಲ್ಲಿ ಒಂದು 80% ಸರಿ ಹೋಗುತ್ತೆ, 20% ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂದೆ ಅಲ್ವಾ, ಅದು ಇದೇನೆ. 28 ಎದೆ ಸುತ್ತಳತೆಗೆಲ್ಲ ನೀವು 5 ಇಂಚ್ ಇಡ್ತು ಅಂತಂದರೆ ನಿಮಗೆ 2.5 ಇಂಚು ಭುಜ, 2.5 ಇಂಚು ನೆಕ್ ಬಿಡ್ತಿಟ್ರೆ ಏನಾಗುತ್ತೆ, ಚಿಕ್ಕದಾಗಿ ಬಿಡುತ್ತೆ. ಆಗೇನು ಮಾಡಬೇಕು, ನೀವು 7 ಇಂಚಲ್ಲಿ ನೀವು 1.5 ಇಂಚನ್ನ ಕಳೆದು 5.5 ಇಂಚು ಇಟ್ಕೊಳ್ಳಿ. ಸೊ ಇಲ್ಲಿ 5.5 ಇಂಚ್ ಇಟ್ಟರೆ ಏನಾಗುತ್ತೆ, ನಿಮಗೆ 3 ಇಂಚು ನಿಮಗೆ ನೆಕ್ ವಿಡ್ತ್ ಬರುತ್ತೆ. ಹಾಗೆಯೇ 2.5 ಇಂಚು ಭುಜ ಇಟ್ಕೊಳ್ಳಿ. ಇಲ್ಲಿ 5.5 ಇಂಚ್ ಬಂತಲ್ವ, ಅದು ನಿಮಗೆ ಕರೆಕ್ಟಾಗಿ ಆಗುತ್ತೆ. ಇದು ಗೊತ್ತಾಯ್ತಲ್ವ, ಇದು ನಿಮಗೆ. ಸೊ ನೆಕ್ಸ್ಟು 32 ಸೈಜು. ಸೊ 32 ಸೈಜ್ನ 4ನೇ ಭಾಗ, 4ರಿಂದ ಡಿವೈಡೆಡ್ ಬೈ ಮಾಡಿ. ಸೊ 4ನೇ ಭಾಗ ಅಂತಂದರೆ ನಿಮಗೆ 8 ಇಂಚ್ ಬರುತ್ತೆ. ಸೊ 8 ಇಂಚ್ ಬಂದಾಗ ಇದರಲ್ಲೂ ಕೂಡ ಅಷ್ಟೇ 8 ಇಂಚಲ್ಲಿ ಮೈನಸ್ 2 ಇಂಚ್ ಮಾಡಿ. ಇದೊಂದರಲ್ಲಿ ಮಾತ್ರ ಚೇಂಜಸ್ ಇರೋದು, ಇನ್ಯಾವುದ್ರಲ್ಲೂ ಕೂಡ ಚೇಂಜಸ್ ಬೇಡ. ಇದೆಲ್ಲ ನಿಮಗೆ ಕರೆಕ್ಟಾಗಿ ಬರುತ್ತೆ. ಮೈನಸ್ 2 ಇಂಚು ಅಂದರೆ ಎಷ್ಟು ಬಂತು, 6 ಇಂಚ್ ಬಂತು. ಇದರಲ್ಲಿ 6 ಇಂಚಲ್ಲಿ ನೀವು 3 ಇಂಚು ನೆಕ್ ವಿಡ್ತ್ನ ಇಟ್ಕೊಳ್ಳಿ, ಹಾಗೆಯೇ 3 ಇಂಚು ಭುಜನ ಇಟ್ಕೊಳ್ಳಿ. ನಿಮಗೆ ಇಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಲ್ವಾ? ನೀವು ಬೋಟ್ ನೆಕ್ ಬ್ಲೌಸ್ಗೆ ಮಾತ್ರ, ನಾರ್ಮಲ್ ಬ್ಲೌಸ್ಗೆ ಇದು ಅಪ್ಲೈ ಆಗೋದಿಲ್ಲ, ಬೋಟ್ ನೆಕ್ ಬ್ಲೌಸ್ಗೆ ಮಾತ್ರ. ಬೋಟ್ ನೆಕ್ ಬ್ಲೌಸ್ಗೆ ಮಾತ್ರ ನೀವು ಈ ರೀತಿ ಚೇಂಜಸ್ನ ಮಾಡ್ಕೋತು ಅಂತಂದರೆ ನಿಮಗೆ ಅಳತೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದಾದಮೇಲೆ 34 ಸೈಜ್ಗೆ. ಸೊ 34 ಸೈಜ್ನೂ ಅಷ್ಟೇ ಇವಾಗ 4 ಭಾಗನ ತಗೊಳ್ಳಿ. ಅದರಲ್ಲಿ 4 ಭಾಗನ ನೀವು ಡಿವೈಡೆಡ್ ಮಾಡ್ಕೊಳ್ಳಿ. 8.5 ಬಂತು. ಸೊ 8.5 ಬಂತಲ್ವ, ಇದರಲ್ಲಿ 8.5ಯಲ್ಲಿ ನೀವು 2ನ್ನ ಮೈನಸ್ ಮಾಡಿ. ಇದನ್ನು ಕೂಡ ಅಷ್ಟೇ 6.5 ಬರುತ್ತೆ ನೋಡಿ. 6.5 ಬಂತಲ್ವ, 6.5ಯಲ್ಲಿ ನೀವು ಯಾವುದೇ ಒಂದು ಅಳತೆ ಬ್ಲೌಸ್ನ ಕೊಟ್ಟರು ಇದೊಂದರಲ್ಲಿ ಮಾತ್ರ ನೀವು ಚೇಂಜಸ್ನ ಮಾಡಿ. ಇದರಲ್ಲಿ ನೀವು ಯಾವುದೇ ಒಂದು ಅಳತೆ ಬ್ಲೌಸ್ನ ಕೊಟ್ಟರು ಕೂಡ 3 ಇಂಚು ಭುಜನ ಇಟ್ಕೊಳ್ಳಿ. ಇನ್ನು ಎಷ್ಟು ಉಳ್ಕೊಳ್ಳುತ್ತೆ ಅಷ್ಟು ನೆಕ್ ವಿಡ್ತ್ನ ಮಾಡಿ. ಸೊ ಭುಜ ಅಗಲ ಮಾಡಿ ನೆಕ್ ವಿಡ್ತ್ನ ಕಡಿಮೆ ಮಾಡಿದ್ರೆ ಅದು ಬೋಟ್ ನೆಕ್ದು ಶೇಪ್ ಬರೋದಿಲ್ಲ. ಸೊ ಇಲ್ಲೇನು ಮಾಡಿ ಅಂತಂದರೆ ನೀವು ಭುಜನ 3 ಇಂಚ್ಗೆ ಭುಜನ ಮಾಡಿ, 3.5 ಇಂಚ್ಗೆ 3.5.
ಸೊ 3.5 ಇಂಚ್ಗೆ ನೀವು ನೆಕ್ ವಿಡ್ತ್ನ ಮಾಡಿ, ಅದು ನಿಮಗೆ ಕರೆಕ್ಟಾಗಿ ಬರುತ್ತೆ. ಇದಿಷ್ಟು ಇವಾಗ ನೀವು ಯಾವುದೇ ಒಂದು ಅಳತೆ ಕೊಟ್ಟರೂ ಕೂಡ ಇದೇ ರೀತಿ ಮೆಜರ್ಮೆಂಟಲ್ಲಿ ನೀವು ಮಾಡ್ತು ಅಂತಂದರೆ ನಿಮಗೆ ಪರ್ಫೆಕ್ಟ್ ಮೆಜರ್ಮೆಂಟು ಸಿಗುತ್ತೆ. ಸೊ ನಾನು ಬ್ಲೌಸಲ್ಲೇ ಕೂಡ ಹೇಳ್ಕೊಡ್ಬೋದಿತ್ತು. ಬ್ಲೌಸಲ್ಲಿ ನಿಮಗೆ ಹೇಳ್ಕೊಟ್ಟೋದೇನಾಯಿತು ಅಂತಂದರೆ ಸುಮಾರು ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರಿ. ಸೊ ಸುಮಾರು ಜನಕ್ಕೆ ಅದು ಕನ್ಫ್ಯೂಸ್ ಆಯಿತು. ಹಾಗಾಗಿ ಏನು ಮಾಡ್ತಾ ಇದ್ದೀನಿ ನಾನು ಈ ರೀತಿ ಡಿವೈಡೆಡ್ ಬೈ ಮಾಡಿ ಎಷ್ಟು ಅಂತ ಗೊತ್ತಾಯ್ತಲ್ವ. ಇವಾಗ ನಿಮಗೆ ಪ್ರತಿಯೊಂದು ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ 36 ಸೈಜ್ ಆದರೂ ಅಷ್ಟೇ, ಒಟ್ಟಿನಲ್ಲಿ ನಿಮಗೆ ಎದೆ ಸುತ್ತಳತೆ ಎಷ್ಟಿರುತ್ತೆ ಅದನ್ನು 4ನೇ ಭಾಗ ತಗೊಳ್ಳಿ. 4ರಿಂದ ನೋಡಿ ಈ ರೀತಿ 4ರಿಂದ ಡಿವೈಡೆಡ್ ಬೈ ಮಾಡಿ. ಇದರಲ್ಲಿ 4, ಇದು 4, 40 ಆದರೂ 4, 42 ಆದರೂ 4. 4ರಿಂದ ನೀವು ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟು ಬಂತು? 4ರಿಂದ 9 ಇಂಚ್ ಬಂತು ಅಲ್ವಾ. 9 ಇಂಚಲ್ಲಿ -2 ಇಂಚನ್ನ ಮಾಡಿ. ಸೊ -2 ಇಂಚ್ ಮಾಡಿದ್ರೆ ಎಷ್ಟು ಬಂತು? 7 ಇಂಚ್ ಬಂತು. 7 ಇಂಚಲ್ಲಿ ನೀವು ಇದನ್ನು 3 ಇಂಚು ಭುಜಾನ ಇಟ್ಕೊಂಡು 4 ಇಂಚು ಬೇಕಾದರೆ ನೀವು ನೆಕ್ ವಿಡ್ತ್ ಇಟ್ಕೋಬೋದು. ಇಲ್ಲ ನನಗೆ ನೆಕ್ ವಿಡ್ತ್ ಇನ್ನೂ ಸ್ವಲ್ಪ ಜಾಸ್ತಿ ಅಗಲ ಏನು ಬೇಡ, ನನಗೆ ಕಡಿಮೆ ಬೇಕು. ಸೊ ನಿಮಗೆ ಇಷ್ಟ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ. ಬ್ರಾಡಾಗಿ ಬೇಕು ಅಂದರೆ ಬ್ರಾಡಾಗಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಇದನ್ನು ಕೂಡ 3.5 ಇಟ್ಕೊಳ್ಳಿ ಭುಜನ. ಸೊ ಹಾಗೆಯೇ ಇದನ್ನು ಕೂಡ 3.5 ಇಟ್ಕೊಳ್ಳಿ ನೆಕ್ ವಿಡ್ತು. ಗೊತ್ತಾಯ್ತಲ್ವ. 3 ಇಂಚ್ ಇಟ್ಟರೂ ಕೂಡ 4 ಇಂಚು ನೆಕ್ ವಿಡ್ತ್ ಇಟ್ಟರೂ ಕೂಡ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಅದು ಕೂಡ ನಿಮಗೆ ಸರಿ ಬರುತ್ತೆ. ಇಲ್ಲ ನಿಮಗೆ ಬ್ರಾಡಾಗಿ ಏನಾದರೂ ಬೇಡ ಅಂತ ಅನ್ನೋರು ಈ ರೀತಿ ಕೂಡ ಇಟ್ಕೋಬೋದು. ಇದು ಫಾರ್ಮುಲಾ ನಿಮಗೆ ಗೊತ್ತಾಯ್ತಲ್ವ. ನೀವು ಯಾವುದೇ ಒಂದು ಬೋಟ್ ನೆಕ್ನ ಕೊಟ್ಟರೂ ಕೂಡ ಈ ರೀತಿ ಫಾರ್ಮುಲಾನ ನೀವು ಯೂಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ. ಸೊ ನಾರ್ಮಲ್ ಬ್ಲೌಸ್ಗಾದರೆ ನಾನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಫಾರ್ಮುಲಾ ಕೂಡ, ಅದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸಲ ಬೇಕಾದರೆ ನಿಮಗೆ ಪರ್ಫೆಕ್ಟಾಗಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಫಾರ್ಮುಲಾ ನಿಮಗೆ ಗೊತ್ತಾಯ್ತಲ್ವ. ಸೊ ಇದರಲ್ಲಿ ನಿಮಗೆ ಏನು ಚೇಂಜಸ್ ಆಗುತ್ತೆ ಅಂತಂದರೆ ಹಾಗೆಯೇ ಆರ್ಮೋಲ್ ಕೂಡ ಹೇಳ್ಕೊಟ್ಬಿಡ್ತೀನಿ. ಆರ್ಮೋಲ್ ಕೂಡ ಅಷ್ಟೇ, ನೀವು ನೆಕ್ ವಿಡ್ತು ಮತ್ತು ಭುಜನ ಸೇರಿಸಿ ಎಷ್ಟು ಇಟ್ಕೊಂಡಿರ್ತೀರ ಆರ್ಮೋಲ್ ಕೂಡ ಅಷ್ಟೇ ಇಟ್ಕೊಳ್ಳಿ. ಇವಾಗ ನೋಡಿ, ಇದು ಒಂದು ಬ್ಲೌಸ್ ಅಂದ್ಕೊಳ್ಳೋಣ. ಈ ಕಡೆ ನಾವು ಡೀಪ್ನ ಕಟ್ ಮಾಡ್ಕೊಂಡಿದ್ದೀವಿ, ಇದು ಬಂದು ನೆಕ್ ವಿಡ್ತು. ಈ ಕಡೆ ಬಂದು ಆರ್ಮೋಲ್ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಈ ರೀತಿ ರೌಂಡ್ ಶೇಪ್ನ ಕೊಟ್ಟಿದ್ದೀವಿ. ಸೊ ಗೊತ್ತಾಗ್ತಾ ಇದೆ ಅಲ್ವಾ. ಇದು ಬಂದು ನೆಕ್ಕು, ಹಾಗೆಯೇ ಇದು ಬಂದು ಆರ್ಮೋಲ್ನ 7 ಇಂಚು. ಇವಾಗ ಇಲ್ಲೇ ತೋರಿಸ್ಕೊಡ್ತೀನಿ 36 ಸೈಜ್ಗೆ. 9 - 2 ಮಾಡಿದ್ನ ನಾವು 7 ಇಂಚ್ ಬಂತು. ಸೊ 7 ಇಂಚಿಗೆ ಬಂದಮೇಲೆ ಈ ರೀತಿ ಇಟ್ಕೊಂಡು ಈ ರೀತಿ ರೌಂಡ್ ಶೇಪ್ನ ಕೊಟ್ವಿ. ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆ ಎಷ್ಟು ಮಾರ್ಕ್ ಮಾಡ್ಕೋಬೇಕು? ಸೊ 9 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. 9 ಇಂಚ್ ಬಂದು ಇಲ್ಲಿಗೆ ಬಂತಲ್ವ. ನೀವು ಆವಾಗ ಅಳತೆ ಬ್ಲೌಸ್ ತೊಗೊಂಡು ಏನು ಮಾಡಬೇಕು ಅಂದರೆ ಅರ್ಧ ಇಂಚು ಭುಜ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚನ್ನ ಬಿಟ್ಟು ಇಲ್ಲಿ ನಿಮಗೆ ಈ ರೀತಿ ಅರ್ಧ ಇಂಚು ಹೊರ್ಗಡೆಯಿಂದ ಅಳತೆ ತಗೊಳ್ತಾ ಹೋಗಿ ಹೀಗೆ. ಸೊ ನಾನು ಇದನ್ನು ವೀಡಿಯೋನು ಮಾಡಿಕೊಡ ಹಾಕಿದ್ದೀನಿ, ಚೆಕ್ ಮಾಡಿ ಬೇಕಾದರೆ. ಹಾರ್ಮೋಲ್ ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋ ಕೊನೆಯಲ್ಲೂ ಕೂಡ ಕೊಡ್ತೀನಿ. ಅದನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಯಾವ್ಯಾವ ರೀತಿ ಮಾಡೋದು ಅಂತ. ಇಲ್ಲಿಂದ ಇಲ್ಲಿಗೆ ನೀವು ಈ ರೀತಿ ಚೆಕ್ ಮಾಡ್ಕೋಬೇಕು. ಸೊ ಬ್ಲೌಸಲ್ಲಿ ಭುಜದಿಂದ ಹಿಡಿದು ಕಂಕ್ಳವರೆಗೂ ಕೂಡ ಇರುತ್ತೆ ಅಲ್ವಾ, ಅಲ್ಲಿಂದ ಅಲ್ಲಿಗೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೇನಾದರೂ ಕರೆಕ್ಟಾಗಿ ಬಂತು ಅಂದರೆ ಇದು ಕಟ್ ಮಾಡಿರೋದು ಆಲ್ಮೋಸ್ಟ್ ಅಲ್ಲಿ ಕರೆಕ್ಟಾಗಿ ಬಂದೇ ಬರುತ್ತೆ. ಯಾಕಂತಂದರೆ ನಾನು ಎಷ್ಟೊಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅಲ್ವಾ, ಅದು ಇದೇ ಮೆಜರ್ಮೆಂಟ್ನಲ್ಲೇ ಸ್ಟಿಚ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲೂ ಕರೆಕ್ಟಾಗಿ ಬರುತ್ತೆ. ಇದರಲ್ಲಿ ಏನಾದರೂ ಕರೆಕ್ಟಾಗಿ ಬರಲಿಲ್ಲ, ಅದೇನಾದರೂ ಹೆಚ್ಚು ಕಡಿಮೆ ಬಂತು ಅಂದರೆ, ಸೊ ಜಾಸ್ತಿ ಏನಾದರೂ ಬಂತು ಅಂದರೆ ನೀವು ಇದನ್ನು ಕಡಿಮೆ ಮಾಡ್ಕೊಳ್ಳಿ, ಕಡಿಮೆ ಏನಾದರೂ ಬಂತು ಅಂದರೆ ಇದನ್ನು ಜಾಸ್ತಿ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ವ. ಇದಿಷ್ಟು ನಿಮಗೆ ಫಾರ್ಮುಲಾ ಬೋಟ್ ನೆಕ್ ಬ್ಲೌಸ್ಗೆ ಕಟ್ಟಿಂಗ್ ಮಾಡಿ ಒಂದು ಬ್ಲೌಸ್ನ ಕಟ್ ಮಾಡ್ಕೊಳ್ಳಿ. ನಿಮಗೆ ನೀವೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ನೋಡಿ. ಅದೇನಾದರೂ ಕರೆಕ್ಟಾಗಿ ಬಂತು ಅಂತಂದರೆ ಬೇರೆಯವ್ರಿಗೆ ಸ್ಟಿಚ್ ಮಾಡಿಕೊಡಿ. ಸೊ ನೀವು ಯಾವುದೇ ಒಂದು ಡಿಸೈನ್ನ ಸ್ಟಿಚ್ ಮಾಡಿದ್ರು ಅಷ್ಟೇ ಫಸ್ಟು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಅದಾದಮೇಲೆ